ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕವಿತಾ. ನಾನು ಇವತ್ತು FB ಅಮೂಲ್ ಕನ್ನಡ ಲೈವ್ ಚಾನೆಲಲ್ಲಿ ಮೂಂಗ್ ದಾಲ್ ಚೀಲ ವಿತ್ ಪನ್ನೀರ್ ಸ್ಟಫ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಅಂತ. ಇದು ಮೂಂಗ್ ದಾಲ್ದು ಬ್ಯಾಟರ್ ಮಾಡಿ ಇಕ್ಕಿದ್ದೀನಿ. ಹೇಳ್ತೀನಿ ಅದು ಹೇಗೆ ಮಾಡಬೇಕು. ಇದು ಬ್ಯಾಟರ್ ರೆಡಿ ಇದೆ. ಪನ್ನೀರ್, ಅಮೂಲ್ ಪನ್ನೀರ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಚೀಸ್, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ಬ್ಲ್ಯಾಕ್ ಪೆಪ್ಪರ್, ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್. ಇವಾಗ ಫಸ್ಟಿಗೆ ಆರ್ಗ್ಯಾನಿಕ್ ಮೂಂಗ್ ದಾಲ್ ಚೀಲ ಮಾಡೋದಕ್ಕೆ ನಾನು 1 ಕಪ್ ಅಷ್ಟು ಮೂಂಗ್ ದಾಲ್ನ 2 ಅವರ್ಸ್ ನೆನೆಸ್ಬಿಟ್ಟು ಇಕ್ಕಿದ್ದೆ. ಆದಮೇಲೆ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ದೋಸೆ ಬ್ಯಾಟರ್ ಥರ ಮಾಡಿ ರೆಡಿ ಮಾಡಿಕ್ಕಿದ್ದೀನಿ. ಇವಾಗ ಇದು ಸ್ಟಫಿಂಗ್ ಅದು ಬ್ಯಾಟರ್ ಮಾಡಿದ್ಮೇಲೆ ಇದು ಈ ಥರ ರೆಡಿ ಆಗಿದೆ ಬ್ಯಾಟರು. ಮೂಂಗ್ ದಾಲ್ನ 2 ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಬ್ಯಾಟರ್ ಆಗಿದ್ಮೇಲೆ ಅದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕಿಕ್ಕಿದ್ದೀನಿ. ಇದು ಬ್ಯಾಟರ್ ರೆಡಿ ಇದೆ ಚೀಲಾಗೆ. ಇದರದ್ದು ಸ್ಟಫಿಂಗ್ ರೆಡಿ ಮಾಡಬೇಕು. ಬನ್ನಿ ಅದರದ್ದು. ಮತ್ತು ಇದು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಇದು ಬಂದ್ಬಿಟ್ಟು ಗ್ರೀನ್ ಚಟ್ನಿಗೆ, ಇದ್ರ ಜೊತೆಗೆ ತಿನ್ನೋದಕ್ಕೆ ಗ್ರೀನ್ ಚಟ್ನಿ ಮಾಡೋದಕ್ಕೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು ಅದೊಂದು ಚಟ್ನಿ ರೆಡಿ ಮಾಡಬೇಕು. ಅದೇ ಥರ ಚಟ್ನಿ ರೆಡಿ ಆಗುತ್ತೆ, ಗ್ರೀನ್ ಚಟ್ನಿ. ಇವಾಗ ಸ್ಟಫಿಂಗ್ ರೆಡಿ ಮಾಡೋಣ. ಸ್ಟಫಿಂಗಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಅಮೂಲ್ ಘೀ, ಅಮೂಲ್ ಘೀ 1 ಟೇಬಲ್ ಸ್ಪೂನ್ ಅಷ್ಟು, 1-2 ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಘೀ. ಒಂದು ಸ್ವಲ್ಪ ಅದು ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಬಿಸಿ ಆಗಬೇಕು. ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಿದ್ಮೇಲೆ ತುಪ್ಪ ಬಿಸಿ ಆಗಿದ್ಮೇಲೆ ಗ್ರೇಟೆಡ್ ಕ್ಯಾರೆಟನ್ನು ಹಾಕ್ತಿದ್ದೀನಿ. ಇದನ್ನು ಏನಕ್ಕೆ ನಾವು ಬೇಕಂದರೆ ಹೀಗೇನೂ ರೆಡಿ ಮಾಡ್ಬೋದು ಸ್ಟಫಿಂಗು. ಆದರೆ ಒಂದು ಸ್ವಲ್ಪ ಸೌಟೆ ಮಾಡ್ಕೊಂಡ್ರೆ ಇದರಲ್ಲಿ ಇರೋ ನೀರೆಲ್ಲ ಒಂದು ಸ್ವಲ್ಪ ಕ್ಯಾರೆಟ್, ಕ್ಯಾಪ್ಸಿಕಮ್, सिमरन ललवानी हाय, ಹಾಯ್, संगीता प्रदीप हेलो, ಹಲೋ, विनोद पारक हाय. ಹಾಯ್. ಇದೊಂದು ಸ್ವಲ್ಪ ಜಸ್ಟ್ ಒಂದು ಅದ್ರದ್ದು ನೀರು ಅಂಶ ಎಲ್ಲ ಇರುತ್ತೆ, ಅದು ಹೋಗ್ಬಿಡ್ಬೇಕಷ್ಟೇ. 2 ಮಿನಿಟ್ಸ್ ಸೌಟೆ ಮಾಡಿದ್ರೆ ಸಾಕು. ಇವಾಗ ಇದರಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಟೇಸ್ಟಿಗೆ, ಬ್ಲ್ಯಾಕ್ ಪೆಪ್ಪರ್ 1/2 ಟೇಬಲ್ ಸ್ಪೂನ್, ಸೊ ಉಪ್ಪು ಟೇಸ್ಟ್ ರುಚಿ ತಕ್ಕಂತೆ. ವೆಜಿಟೇಬಲ್ಸ್ ಎಲ್ಲ ಕ್ರಂಚಿಯಾಗಿ ಇರಬೇಕು, ಜಾಸ್ತಿ ಸಾಫ್ಟ್ ಆಗಬಾರ್ದು. ಒಂದು 2 ಮಿನಿಟ್ಸ್ ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಇವಾಗ ನಾನು ಇದರಲ್ಲಿ ಅಮೂಲ್ ಪನ್ನೀರ್ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಮೂಲ್ ಪನ್ನೀರು
ಪನ್ನೀರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ ಲೀವ್ಸ್. ಇವಾಗ ಇದು ಸ್ಟಫಿಂಗ್ ರೆಡಿ ಆಗಿದೆ. ಈಗ ದೋಸೆ ಪ್ಯಾನ್ ಇಡೋಣ ಬಿಸಿ ಆಗೋದಕ್ಕೆ. ಇವಾಗ ಇದೊಂದು ಸ್ವಲ್ಪ ಬಿಸಿ ಆಗಬೇಕು ದೋಸೆ ಪ್ಯಾನು. ಈಗ ದೋಸೆ ಚೀಲ ರೆಡಿ ಮಾಡ್ಕೊಳ್ಳೋಣ. Simran Lalwani, healthy recipe. ಥ್ಯಾಂಕ್ ಯು. Simran Lalwani, can we use tofu with paneer? ಎಸ್ ಯು ಕ್ಯಾನ್. ಯಾವುದೆಲ್ಲ ನಿಮಗೆ ವೆಜೀಸ್ ಇಷ್ಟ ಆಗುತ್ತೆ, ಆನಿಯನ್ ಬೇಕಂದ್ರೂ ಆನಿಯನ್ ಯೂಸ್ ಮಾಡ್ಬೋದು, ಪನ್ನೀರ್, ಟೋಫು ಏನಾದರೂ ಯೂಸ್. ನಾವು ಏನೆಲ್ಲ ವೆಜಿಟೇಬಲ್ಸ್ ತಿಂತೀವಿ ಅದೆಲ್ಲ ಯೂಸ್ ಮಾಡ್ಬೋದು. ಇದು ಬ್ಯಾಟರ್ ಸ್ಪ್ರೆಡ್ ಮಾಡಿದ್ಮೇಲೆ ಅಮೂಲ್ ತುಪ್ಪ ಅದನ್ನು ಒಂದು ಸ್ವಲ್ಪ ಸೈಡಲ್ಲಿ ಸ್ಪ್ರೆಡ್ ಮಾಡೋಣ. ಅದು ಚೆನ್ನಾಗಿ ಗೋಲ್ಡನ್ ಕ್ರಿಸ್ಪಿ ಗೋಲ್ಡನ್ ಕಲರ್ ಆಗುತ್ತೆ ಬೇಕಾದಾಗ ಅದು. Sangeeta Praveen, nice recipe. ಥ್ಯಾಂಕ್ ಯು. Neena Jain, nice recipe. ಇದು ಇವಾಗ ಬೇಕಾಗ್ತಾ ಇದೆ. ಥ್ಯಾಂಕ್ ಯು ನಂದಿನಿ ಮ್ಯಾಮ್. ಇದು ತುಂಬ ಚೆನ್ನಾಗಿ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹೋಮ್ ಕುಕಿಂಗ್ ಲೈವಲ್ಲಿ ಏನು ಬೇಕು ನಮ್ಗೆ ಏನು ಬರುತ್ತೆ ಅದು ಮಾಡಿ ತೋರಿಸ್ತೀವಿ. ತುಂಬ ಥ್ಯಾಂಕ್ ಯು. ಅಮೂಲ್ ಕನ್ನಡ, ನಂದಿನಿ ಮ್ಯಾಮ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೈ ಫ್ಲೇಮಲ್ಲೆಲ್ಲ ಇದು ಗ್ರೀನ್ ಚಟ್ನಿ ಮಾಡುವಾಗ ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಬಿಡ್ಬೇಕು. ಆಮೇಲೆ ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ಅವಾಗ. ನೋಡಿ ಇದೊಂದು ಸ್ವಲ್ಪ ಬ್ರೌನ್ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಬ್ರೌನ್ ಆಗಬೇಕದು. ಇದು ಹಿಂದ್ಗಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಫ್ಲಿಪ್ ಮಾಡೋಣ ಇದನ್ನು. ಒಂದು ನಾನು ಪ್ಲೇನ್ ಆಗಿ ಮಾಡಿ ತೋರಿಸ್ತೀನಿ. ಜಸ್ಟ್ ಸ್ಟಫಿಂಗ್ ಆ್ಯಡ್ ಮಾಡಿ ಚೀಸ್ ಹಾಕ್ಬಿಟ್ಟು ಹಾಗೆ. ಇನ್ನೊಂದು ಮಾಡಿಬಿಟ್ಟು ಅದ್ರ ಮೇಲೆ ಚಟ್ನಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಟಫಿಂಗ್ ಆ್ಯಡ್ ಮಾಡಿ ಅದೊಂದು ತೋರಿಸ್ತೀನಿ.
ಇದ್ರ ಮೇಲೆ ನಾವು ಮಾಡಿರೋ ಸ್ಟಫಿಂಗ್ ರೆಡಿ ಆಗಿರೋದು ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಆಮೇಲೆ ಒಂದು ಸ್ವಲ್ಪ ಚೀಸ್ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತಿನ್ನಲ್ಲ ಅಂದ್ರೂ ತಿಂತಾರೆ, ಚೀಸಿಂದ ತಿಂತಾರೆ. ಮತ್ತು ಒಳ್ಳೆ ವೆಜಿಸ್ ಎಲ್ಲ ಹೋಗುತ್ತೆ ಮಕ್ಕಳು ಹೊಟ್ಟೆಗೆ. ಮತ್ತು ಮೂಂಗ್ ದಾಲು ತುಂಬ ಒಳ್ಳೆಯದು. ಇವಾಗ ಇನ್ನೊಂದು ರೆಡಿ ಮಾಡೋಣ. Sangeeta Praveen, mouth-watering recipe. Simran Lalwani, amazing recipe. ಇನ್ನೊಂದು ಥ್ಯಾಂಕ್ ಯು ಎವ್ರಿವನ್. ಹೈ ಫ್ಲೇಮಲ್ಲೇ ಇಟ್ಕೋಬೇಕು. Simran Lalwani, can we use cheese cubes? ಚೀಸ್ ಕ್ಯೂಬು ಯೂಸ್ ಮಾಡ್ಬೋದು. ಕ್ಯೂಬ್ಸ್ ನಾನು ಮಾಡ್ತಾ ಇರೋದು ಇದೆ ಚೀಸ್ ಡೈಸೇ ನಾನು ಮಾಡ್ತಿರೋದು. ಚೀಸ್ ಕ್ಯೂಬನ್ನ ಗ್ರೇಟ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಡೈರೆಕ್ಟ್ ಇದು ಡೈಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಚೀಸ್ ಕ್ಯೂಬ್ಸ್ ತೊಗೊಂಡು ಗ್ರೇಟ್ ಮಾಡ್ಬಿಟ್ಟು ಹಾಕ್ಬೋದು, ಯಾವುದಾದ್ರೂ ಓಕೆ. Simran Lalwani, thank you for response. ಥ್ಯಾಂಕ್ ಯು. ನಾನು ಫಸ್ಟ್ ಮಾಡಿದ್ದು ಪ್ಲೇನ್ ಸ್ಟಫಿಂಗ್ ಹಾಕ್ಬಿಟ್ಟು, ಇವಾಗ ಇದರಲ್ಲಿ ಗ್ರೀನ್ ಚಟ್ನಿ ಶೀಲ ಮೇಲೆ ಗ್ರೀನ್ ಚಟ್ನಿ ಅಪ್ಲೈ ಮಾಡಿಬಿಟ್ಟು ಇವಾಗ ಫಿಲ್ಲಿಂಗ್ ಮಾಡ್ತೀನಿ. ಸ್ವಲ್ಪ ಚೀಸ್, ಅದು ಮೊದಲು ಬಂದ್ಬಿಟ್ಟು ಪ್ಲೇನ್ ಮಾಡಿ ತೋರಿಸಿದೆ. ಇದು ವಿತ್ ಚಟ್ನಿ ಅಪ್ಲೈ ಹಾಗೆ ಮಾಡಿದೆ. ಇದನ್ನು ಸಹ ರೆಡಿ ಇದೆ. ಇವಾಗ ಸರ್ವ್ ಮಾಡೋಣ.
ಮೌತ್ ವಾಟ್ರಿಂಗ್ ರೆಸಿಪಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. Sangeeta Praveen, can we apply any other type of chutney? ಹಾಂ, ಯಾವುದಾದ್ರೂ ಹಾಕ್ಕೋಬೋದು. ಮಕ್ಕಳಿಗೆ ಗ್ರೀನ್ ಚಟ್ನಿ, ಮಯೋನೀಸ್ ವಿತ್ ಶೇಜ್ವಾನ್ ಚಟ್ನಿ ಏನಾದರೂ ಹಾಕ್ಕೋಬೋದು. ಇದಿವಾಗ ರೆಡಿಯಾಗಿದೆ. ಮೂಂಗ್ ದಾಲ್ ಪನ್ನೀರ್ ಸ್ಟಫ್ ಚೀಲಾ ವಿತ್ ಗ್ರೀನ್ ಚಟ್ನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.